ಹಾಗೂ ಪ್ರಯಾಣಿಕರು ಮತ್ತು ನಮ್ಮ ಆಟೋ ಚಾಲಕರು ಎರಡೂ ಗಮನದಲ್ಲಿ ಇಟ್ಕೊಂಡು ನಾವು ಮುಂದೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ನಮಗೆ ಪ್ರತಿದಿನ ಅನ್ನ ಕೊಡ್ತಾ ಇರೋರು ನಮ್ಮ ಪ್ರಯಾಣಿಕರು. ಅವರ ಗಮನದಲ್ಲಿ ಇಟ್ಕೊಂಡು ಈ ಒಂದು ಫೇರು ಏನ್ ಜಾಸ್ತಿ ಮಾಡೋದಕ್ಕೆ ಕೊಟ್ಟಿದ್ದಾರೆ ಆ ಒಂದು ಫೇರನ್ನ ಬೇಡ ಅಂತೇಳಿ ನಾವು ವಿರೋಧವನ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಮೊದಲು ನಮಗೆ ಅನ್ನ ಕೊಡೋರು ಅವರಿಗೆ ಹೊರೆ ಆಗ್ತಿದ್ದಂಗೆ ನಾವು ನೋಡ್ಕೊಳ್ಬೇಕಾಗುತ್ತೆ. ಮತ್ತೆ ನಮ್ಮ ಚಾಲಕರು ಈಗ ಏನು ಒಂದು 15 ರೂಪಾಯಿ ಕಿಲೋಮೀಟರ್ ಮತ್ತೆ 2 ಕಿಲೋಮೀಟರ್ಗೆ ಏನು 30 ರೂಪಾಯಿ ದರವನ್ನು ಫಿಕ್ಸ್ ಮಾಡಿದ್ದಾರೆ. ಈ ದರವನ್ನ ಅದೇ ರೀತಿ ಉಳಿಸ್ಕೊಂಡು ಹೋಗ್ಲಿ. ಏನು ಚಾಲಕರು ಬಾಡಿಗೆ ಮೀಟರ್ ಹಾಕೊಂಡು ಹೊಡೆದ್ರೆ ಅದು ತುಂಬಾ ಚೆನ್ನಾಗಿ ಏನು ಒಂದು ಸಾರಿಗೆ ಸಾರಿಗೆ ಇಲಾಖೆಯಲ್ಲಿ ಒಂದು ಉತ್ತಮವಾದಂತ ಕೆಲಸ ಮಾಡಕ್ಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಕೆಲಸ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಇದರಿಂದ ನಮ್ಮ ಚಾಲಕರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಬೇಕು. ಒಳ್ಳೆ ಸರಿ ಸರ್, ನಾವು ಮಾತಾಡೋದು ಬಿಡಿ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಬಂದಿರೋದ್ರಲ್ಲಿ ಯಾಕಂದ್ರೆ ಚಾಲಕರಿಗೆ ಹೊರೆ ಆಗ್ತಿರೋ ತರ ಮತ್ತೆ ಏನು ಸಾರ್ವಜನಿಕರಿಗೆ ಹೊರೆ ಆಗ್ತಿರೋ ತರ ಈ ಒಂದು ಪರಿಷ್ಕರಣೆ ಮಾಡಬೇಕು. ದಿನನಿತ್ಯ ನಮ್ಗೆ ಅನ್ನ ಕೊಡ್ತಾ ಇರೋರು ಒಂದೇ ಬಾರಿ ನಾವು ಹೋಗಿ ಫೋರ್ಸ್ಫುಲ್ ಆಗಿ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇವತ್ತು ಏನು ಮೆಟ್ರೋ ಇರ್ಬೋದು, ಬಸ್ ಫೇರ್ ಇರ್ಬೋದು, ಎಲ್ಲಾ ಕೂಡ ಜಾಸ್ತಿ ಮಾಡ್ತಾ ಇದ್ರೆ ನಮ್ಮ ಪ್ರಯಾಣಿಕರು ಎಲ್ಲಿ ಹೋಗ್ತಾರೆ? ಅದು ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನಮಸ್ಕಾರ.